ನೋಡಿ ಇದು ಬಂದು ರಸಮ್ ಪ್ರೀಮಿಕ್ಸ್, ಇನ್ಸ್ಟೆಂಟ್ ರಸಮ್ ಪ್ರೀಮಿಕ್ಸ್ ನೋಡಿ. ಇದು ರಸಮ್ ಪ್ರೀಮಿಕ್ಸ್ ಬಂದು, ಸೊ ಇದನ್ನು ಅಷ್ಟೇ ನಾನು 20 ಗ್ರಾಮ್ಸ್ ತೊಗೊಂಡಿದ್ದೀನಿ ನೋಡಿ. ನಿಮಗೆ ಕಾಣಿಸ್ತಾ ಇದೆಯಲ್ವ, 20 ಗ್ರಾಮ್ಸ್ ಇದೆ ನೋಡಿ. ಇದು ಎಷ್ಟು ಜನಕ್ಕೆ ನೋಡಿ. ಇದೇನಿಲ್ಲ, ಜಸ್ಟ್ ನಾನು ಡೈರೆಕ್ಟ್ ಅಂದರೆ ಪಾತ್ರೆಯಲ್ಲಿ ಹಾಕಿದ್ದೀನಿ. ಅದಕ್ಕೆ ನೋಡಿ 1 ಲೋಟ ನೀರು ಅಷ್ಟೇ. ನೋಡಿ 1 ಲೋಟ, ಫುಲ್ 1 ಲೋಟದಲ್ಲಿ ನೀರು ಹಾಕಿದ್ದೀನಿ. 1 ಲೋಟ ನೀರು ಹಾಕ್ಬಿಟ್ಟು ಒಂದೇ ಸ್ಪೂನು, ಅದಕ್ಕೂ ಎಕ್ಸಾಕ್ಟಾಗಿ 20 ಗ್ರಾಮ್ಸ್ ಇದೆ ನೋಡಿ. ಇದು ಕುದಿ ಬರಲಿ ಅಷ್ಟೇ. ಇದು ತಣ್ಣೀರಲ್ಲೇ ಕಲಿಸ್ದಾಗ ಏನಾಗುತ್ತೆ ನಮಗೆ ಅದ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ನೋಡಿ. ಒಂದು ಚೂರು ಗಂಟೆ ಎಲ್ಲೂ ಬರ್ತಾಯಿಲ್ಲ, ಕಾಣಿಸ್ತಾ ಇದೆಯಾ? ಎಲ್ಲಿನೂ ಗಂಟಿಲ್ಲ. ತಣ್ಣೀರಲ್ಲಿ ಹಾಕಿದ್ರೆ ಈ ಥರ ಬರುತ್ತೆ ಅಷ್ಟೇ. ಸೊ ಇದು ತುಂಬ ಜನ ಕೇಳ್ತಾ ಇದ್ರಿ, ಹಾಗಾಗಿ ಫೈನಲಿ ನೋಡಿ ಇದು ಪ್ರಿಪೇರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಹೇಗೆ ಬರುತ್ತೆ ಅಂತ. ತುಂಬ ಈಸಿ ಮಾಡ್ಕೊಳ್ಳೋದು ನೋಡಿ. ಇದು ಎಲ್ಲರಿಗೂ, ವರ್ಕಿಂಗ್ ಮದರ್ಗಿರ್ಬೋದು, ಸ್ಟೂಡೆಂಟ್ಸಿಗೆ, ಮತ್ತು ಯಾರಿಗೆ ಮಾಡ್ಕೊಳ್ಳಿಕ್ಕಾಗಲ್ಲ, ಮೇಯ್ನಾಗಿ ಓಲ್ಡ್ ಏಜ್ ಅಂದರೆ ಇವಾಗ ಸೀನಿಯರ್ ಸಿಟಿಸನ್, ಈಗ ತುಂಬ ನನಗೆ ಕಾಲ್ಸ್ ಬರ್ತಾ ಇರೋದೇ ಅದು. ಈಗ ಒಬ್ಬರೇ ಪೇರೆಂಟ್ ಇರ್ತಾರಲ್ವ, ಸೊ ನನಗೆ ಮಾಡ್ಕೊಳ್ಳೋಕ್ಕಾಗಲ್ಲ, ಅಥವಾ ಇಬ್ಬರು ಇರ್ತಾರೆ, ಏಜ್ ಆಗಿರುತ್ತೆ, ಅವ್ರು ತುಂಬ ಜನ ನಿಜವಾಗ್ಲೂ ಇದನ್ನು ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಾನು ಇದನ್ನು ಪ್ರಿಪೇರ್ ಮಾಡಿರೋದು. ಇದನ್ನು ಓಕೆ, ಇದೊಂದು ಹೊಸ ಪ್ರಾಡಕ್ಟು ಶುರು ಮಾಡೋಣ ಅಂತ ಹೇಳಿ. ಇವನ್ ಅದನ್ನು ನನ್ನ ಮನೆಯಲ್ಲೂ ಕೊಟ್ಟು ಅಥವಾ ನನ್ನ ಫ್ರೆಂಡ್ಸಿಗೆಲ್ಲ ಕೊಟ್ಟು ಟ್ರೈ ಮಾಡಿದ್ದು ಆಯಿತು. ಇವನ್ ಎಲ್ಲರ ಕಡೆಯಿಂದನೂ ಫೀಡ್ಬ್ಯಾಕ್ ಚೆನ್ನಾಗಿ ಬಂದಿದೆ. ರಸಮ್ದು ಎಲ್ಲರೂ ಫೀಡ್ಬ್ಯಾಕ್ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಓಕೆ, ಇದನ್ನು ಕೊಡೋಣ ಅಂತ ಹೇಳಿ ಪ್ರಿಪೇರ್ ಮಾಡಿ ಇವತ್ತು ಆಲ್ರೆಡಿ ಒಬ್ಬರು ಕಳಿಸಿದ್ದೀನಿ. ಅವರು ಅಷ್ಟೇ ಸೀನಿಯರ್ ಸಿಟಿಸನ್, ಅಂದರೆ 80+. ಸೊ ಅವರಿಗೆ ಫಸ್ಟು ನಾನು ಇದನ್ನು ಕಳಿಸಿರೋದು. ಇವನ್ ನಾನು ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬರುತ್ತೆ ಅಂತ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತೂ. ಇವಾಗ ನಾವು ರಸಮ್ ಹೇಗೆ ಮಾಡ್ತೀವಿ, ಬೇಳೆ ಬೇಯಿಸ್ಕೊಂಡು ಜೀರಿಗೆ ಮೆಣಸು ಕುಟ್ಟಾಕ್ತಿ ಎಲ್ಲ ಕುಟ್ಬಿಟ್ಟು ಹಾಕೋದು, ಆ ಥರ ಮಾಡ್ತೀವಲ್ವ, ಸೇಮ್ ಅದೇ ಡಿಫ್ರೆನ್ಸು, ಅದೇ ಟೇಸ್ಟ್ ಬಂದಿದೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕುದೀತಾ ಇದೆಯಲ್ವ, ಇಷ್ಟೇ ನೋಡಿ. 2 ನಿಮಿಷನೂ ತೊಗೊಳ್ಳಲ್ಲ. ಒಂದು ಸ್ಪೂನ್ ಹಾಕಿದ್ರೆ ನಮಗೆ ಒಂದೊಂದು ನೋಡಿ. ಬಾಣಲಿ ಸ್ವಲ್ಪ, ಅಂದರೆ ನಾನು ಸ್ವಲ್ಪನೇ ಇಟ್ಟಿದ್ದೀನಲ್ವ, ಹಾಗಾಗಿ ಒಂಚೂರು ಸೈಡಲ್ಲಿ ಕಪ್ಪಾಗಿದೆ ಅಷ್ಟೇ ನೋಡಿ. ಇಷ್ಟೇ. ಇದನ್ನು ಇನ್ನೂ ಗಟ್ಟಿ ಇದೆಯಲ್ವ, ನಾನು 1 ಲೋಟ ನೀರು ಹಾಕಿರೋದು. ನಿಮಗೆ ಇನ್ನೂ ಸ್ವಲ್ಪ ನೋಡಿ ಈ ಥರ ತೆಳ್ಳಗೆ ಬೇಕು ಅಂತಂದರೆ ಇನ್ನೂ ಅರ್ಧ ಲೋಟ ನೀರು ಇಡಿಸುತ್ತೆ. 1 ಸ್ಪೂನಿಗೆ ಆಲ್ಮೋಸ್ಟ್ ಇವಾಗ ಸಾಂಬಾರಿಗೂ ಅಷ್ಟೇ, ರಸಮ್ಗೂ ಅಷ್ಟೇ 1.5 ಲೋಟದಷ್ಟು ನೀರು ಇಡಿಸುತ್ತೆ 1 ಟೇಬಲ್ ಸ್ಪೂನಿಗೆ ನೋಡಿ. ಈಗ ರೆಡಿ ಇದೆಯಲ್ವ, ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಸ್ವಲ್ಪ ತೋರಿಸ್ತೀನಿ ನಿಮಗೆ ನೋಡಿ ಅನ್ನಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ನಾನು ಇವನ್ 2ನೇ ಸರಿ ನಾನು ಇದನ್ನು ತಿಂತಾ ಇರೋದು, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಎಷ್ಟು ತಿಂತಾಯಿದ್ರೆ ಲಾಸ್ಟಲ್ಲಿ ಇದು 1-2 ತುತ್ತು ಇದು ತಿಂದರೆ ಏನು ಬೇಡ ಅನಿಸುತ್ತೆ. ಬರೀ ಅನ್ನ ಅಂದರೆ ರಸಮ್ಮು ಮತ್ತು ಅನ್ನ 2 ಸಾಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ.